ಈ ಮೂವಿಯನ್ನ ನೋಡ್ತಾ ಹೋದಾಗ ಎಲ್ಲ ನಾರ್ಮಲ್ ಆಗಿನೇ ನಡೀತಾ ಇರುವಂತೆ ಅನ್ಸುತ್ತೆ. ಆದ್ರೆ ಕ್ಲೈಮ್ಯಾಕ್ಸ್ ಅಲ್ಲಿ ಅಂದುಕೊಂಡಂತೆ ಆಗೋದೇ ಇಲ್ಲ. ನಾವು ಅಂದ್ಕೊಳ್ಳೋದು ಒಂದು, ಕ್ಯಾರೆಕ್ಟರ್ಗಳು ಪ್ಲೇ ಆಗೋದು ಮತ್ತೊಂದು ರೀತಿ ಆಗ್ಬಿಡತ್ತೆ. ಪೂರ್ತಿ ಕಥೆ ನಡೆಯೋದೇ ಮರ್ಡರ್ ಗಳ ಮೇಲೆ, ಬ್ಲಾಕ್ ಮ್ಯಾಜಿಕ್ ಮೇಲಾಗಿರುತ್ತೆ. ಮೊದಲು ಒಬ್ಬಳು ಪ್ರೆಗ್ನೆಂಟ್ ಹೆಂಗಸಿನ ಹೆಣ ಸುಟ್ಟ ಜಾಗದಿಂದ ಎಲ್ಲ ಮಿಸ್ಟರಿ ಕ್ರಿಯೇಟ್ ಆಗತ್ತೆ. ಅದಕ್ಕೂ ಮೀರಿ ಊರ ಅಧ್ಯಕ್ಷ ಹೆಣ್ಬಾಕತನದಿಂದ ಮಾಡೋ ಕೆಲಸಕ್ಕೆ ತುಂಬಾನೇ ದೊಡ್ಡ ಬೆಲೆ ತೆರಬೇಕಾಗತ್ತೆ. ಹಿಂಗೆ ಒಂದೊಂದು ಮರ್ಡರ್ಗೂ ಕೂಡ ಲಿಂಕ್ ಇರುತ್ತೆ. ಇದಕ್ಕೆ ಅಂತ ಒಂದು ಫ್ಲಾಶ್ ಬ್ಯಾಕ್ ಇರುತ್ತೆ. ಇದನ್ನೆಲ್ಲ ನೋಡಿದಾಗ ಮಾತ್ರ ಗೊತ್ತಾಗುತ್ತೆ ಮೂವಿಯಲ್ಲಿ ಯಾವ ರೀತಿ ಟ್ವಿಸ್ಟ್ ಇಟ್ಟಿದ್ದಾರೆ ಅಂತ. ಮೂವಿಯ ಸ್ಟಾರ್ಟಿಂಗ್ ಅಲ್ಲಿ ಒಬ್ಬ ಮಂತ್ರವಾದಿ ಜೋರಾಗಿ ಬ್ಲಾಕ್ ಮ್ಯಾಜಿಕ್ ಮಾಡ್ತಿರ್ತಾನೆ. ಅದು ಒಬ್ಬಳು ಹುಡುಗಿಯ ಮೇಲೆ ಎಫೆಕ್ಟ್ ಆಗ್ತಿರುತ್ತೆ. ಅದೇ ನೆಕ್ಸ್ಟ್ ಸೀನ್ ಅಲ್ಲಿ ಊರ್ ಹೆಂಗಸರು ನೀರ್ ತರೋದಕ್ಕಂತ ಹೋಗಿ ಕ್ಯೂ ಅಲ್ಲಿ ನಿಂತಿರ್ತಾರೆ. ಅದೇ ನೀರನ್ನ ಮಾರೋಕೆ ಬಂದಿದ್ದ ಸೇಟುಗೆ ಅಲ್ಲಿರೋ ಹೆಂಗಸರ ಮೇಲೆ ಕಣ್ಣಿತ್ತು. ಅದರಲ್ಲೂ ರಾಮುಲಾನಂತೂ ತುಂಬಾನೇ ಕೆಟ್ಟದಾಗಿ ನೋಡ್ತಾ ಇರ್ತಾನೆ. ಒಬ್ಬೊಬ್ಬರಾಗಿ ಯಾರೇ ನೀರ್ ತಗೊಳಕ್ ಬಂದ್ರು ಅವನ ಎಕ್ಸ್ಪ್ರೆಷನ್ ಮಾತ್ರ ಒಂದೇ ರೀತಿ ಇತ್ತು. ಇನ್ನು ಈ ರಾಮುಲ ಹಂಗೆ ಲಕ್ಷ್ಮಿ ಅಕ್ಕಪಕ್ಕದ ಮನೆಯವರು ಆಗಿರ್ತಾರೆ. ಲಕ್ಷ್ಮಿಯ ಗಂಡನ ಹೆಸರು ಕೊಮರಯ್ಯ ಅಂತಾಗಿತ್ತು. ಅದೇ ಕೊಮರಯ್ಯನಿಗೆ ಒಬ್ಬ ತಮ್ಮ ಇದ್ದ ಜಂಗಯ್ಯ ಅಂತ. ಇವರದ್ದು ತುಂಬಾ ಸಂತೋಷದಿಂದ ಜೀವನ ಮಾಡೋ ಕುಟುಂಬ ಆಗಿತ್ತು. ಅದೇ ರಾಮುಲ ಕೂಡ ಸಂತೋಷದಿಂದ ಜೀವನ ಮಾಡೋಕೆ ಪ್ರಯತ್ನ ಮಾಡ್ತಿರ್ತಾಳೆ. ಆದ್ರೆ ಅವಳ ಗಂಡ ಬಾಲ್ಜಾನ ಕುಡಿತದ ಚಟದಿಂದ ಅವಳಿಗೆ ತುಂಬಾನೇ ಹಿಂಸೆ ಆಗ್ತಿರತ್ತೆ. ಇನ್ನು ಜಂಗಯ್ಯ ಹಾಗೂ ಬಾಲ್ಜಾ ಸೈಕಲ್ ಹತ್ಕೊಂಡು ಎಲ್ಲಿಗೂ ಹೋಗ್ತಿರ್ತಾರೆ. ಆಗ ಅವರಿಗೆ ದಾರಿಯಲ್ಲಿ ಯಾರೋ ಮಾಟ ಮಂತ್ರ ಮಾಡಿಸಿ ಇಟ್ಟಿರೋದು ಕಾಣಿಸುತ್ತೆ. ಬಾಲ್ಜಾಗೆ ಅದನ್ನ ನೋಡಿ ತುಂಬಾನೇ ಭಯ ಆಗತ್ತೆ. ಅದರಲ್ಲೂ ಆ ರಸ್ತೆಯನ್ನೇ ಬಿಟ್ಟು ಬೇರೆ ದಾರಿಯಲ್ಲಿ ಹೋಗೋಣ ಅಂತ ಹಠ ಹಿಡಿದು ಕೂರ್ತಾನೆ. ಅವನು ಆ ರೀತಿ ಒದ್ದಾಡ್ತಾ ಇರೋದಿಕ್ಕೆ ಇಬ್ರು ಬೇರೆ ದಾರಿಯಲ್ಲಿ ಹೊರಟಿರ್ತಾರೆ. ಆಗ ಅದೇ ದಾರಿಯಲ್ಲಿ ಕೊಮರಯ್ಯ ಆಟೋದಲ್ಲಿ ಬಂದು ಮಾಟ ಮಂತ್ರ ಮಾಡಿಸಿದ್ದರ ಮೇಲೆ ಗಾಡಿ ಹತ್ತಿಸಿಕೊಂಡು ಹೋಗ್ಬಿಡ್ತಾನೆ. ಇನ್ನು ಆ ಊರಿನಲ್ಲಿ ಒಬ್ಬ ಮುಖ್ಯಸ್ಥ ಇರ್ತಾನೆ. ಅವನಿರೋ ಪೊಸಿಷನ್ಗೆ ಸರ್ಪಂಚ್ ಅಂತ ಎಲ್ರು ಕರಿತಾ ಇರ್ತಾರೆ. ಅವನು ಹೆಂಗೆ ಅಂತಂದ್ರೆ ಬಡವರೆಲ್ಲ ತನ್ನ ಕಾಲು ಕೆಳಗಿರ್ಬೇಕು, ಅದೇ ಅವರ ಹೆಂಡತಿಯರು ತನ್ನ ಹತ್ರನೇ ಇರ್ಬೇಕು ಅನ್ನೋ ಮೈಂಡ್ ಸೆಟ್ ಅನ್ನ ಇಟ್ಕೊಂಡಿರ್ತಾನೆ. ಅದರಲ್ಲೂ ಆ ಊರಲ್ಲೇ ಒಬ್ಬಳನ್ನ ಗರ್ಲ್ ಫ್ರೆಂಡ್ ಅಂತ ಇಟ್ಕೊಂಡಿರ್ತಾನೆ. ಅವಳಿಗೂ ಅಷ್ಟೇ ಸರ್ಪಂಚ್ನ ಮೆಚ್ಚಿಸಿಕೊಂಡು ಅವನಿಗೆ ಬೇಕಾದ ಹಾಗೇನೆ ವಯ್ಯಾರ ಮಾಡ್ಕೊಂಡು ಇಡೀ ದಿನ ಅವನ ಜೊತೆಗೇನೆ ಸುತ್ತಾಡ್ತಾ ಇರ್ತಾಳೆ. ಇದನ್ನೆಲ್ಲ ನೋಡ್ತಾ ನೋಡ್ತಾ ಸರ್ಪಂಚ್ ಆಗೋ ಆಸೆ ಇದ್ದ ಮತ್ತೊಬ್ಬ ವ್ಯಕ್ತಿಗೆ ತುಂಬಾನೇ ಉರಿತಾ ಇರತ್ತೆ. ಅದರಲ್ಲೂ ಅವನಿಗೆ ಈಗಿನ ಸರಪಂಚನ ಗರ್ಲ್ ಫ್ರೆಂಡ್ನ ಮೇಲೆ ಕಣ್ಣಿತ್ತು. ಹಾಗಾಗಿ ಸರಪಂಚ ಆಗೋದು ಹೇಗೆ ಅಂತ ಹಗಲು ರಾತ್ರಿ ಯೋಚನೆ ಮಾಡ್ತಿದ್ದ. ಒಂದಿನ ಏನಾಗತ್ತಂದ್ರೆ ಕೊಮರಯ್ಯ ಕೂತ್ಕೊಂಡು ಊಟ ಮಾಡ್ತಿರ್ತಾನೆ. ಆಗ ಪೊಲೀಸ್ ಸ್ಟೇಷನ್ ನಿಂದ ಅವನಿಗೆ ಕಾಲ್ ಬರುತ್ತೆ. ಊಟನ ಅರ್ಧಕ್ ಬಿಟ್ಟು ಹೋಗಿ ನೋಡಿದ್ರೆ ಅಲ್ಲಿ ಅವನಿಗೆ ಬೇಕಾದವರನ್ನ ಕೂರಿಸಿಕೊಂಡಿರ್ತಾರೆ. ಅದು ಯಾಕಂತ ಕೇಳಿದ್ರೆ ಆ ಹುಡುಗಿ ದಾರಿಯಲ್ಲಿ ಬರ್ತಿರುವಾಗ ಯಾರೋ ಚುಡಾಯಿಸಿದ್ರು ಅಂತ ಸ್ಟೇಷನ್ಗೆ ಬಂದು ಕಂಪ್ಲೇಂಟ್ ಕೊಟ್ಟಿರ್ತಾಳೆ. ಆದ್ರೆ ಅವಳಿಗೆ ಗೊತ್ತಿರ್ಲಿಲ್ಲ ಆ ಚುಡಾಯಿಸಿದ ಹುಡುಗರು ಜಮೀನ್ದಾರನ ಕಡೆಯವರು ಅಂತ. ಹಾಗಾಗಿ ಅವರ ಮೇಲೆ ಯಾವುದೇ ಆಕ್ಷನ್ ತಗೊಳ್ಳಲ್ಲ. ಯಾಕೆಂದ್ರೆ ಪೊಲೀಸ್ ಕೂಡ ಅವರ ಜೊತೆಗೇನೆ ಮಿಂಗಲ್ ಆಗಿರ್ತಾನೆ. ಈಗ ಅದೇ ಕಾರಣಕ್ಕೆ ಕೊಮರಯ್ಯನಿಗೆ ಜಮೀನ್ದಾರ ಬಾರಿಸಿ ಇನ್ನೊಮ್ಮೆ ಈ ರೀತಿ ಆಗ್ಬಾರ್ದು ಅಂತ ವಾರ್ನಿಂಗ್ ಕೊಟ್ಟು ಕಳಿಸ್ತಾನೆ. ತಪ್ಪು ಇಲ್ದೇ ಇದ್ರು ಬೇರೆಯವರ ಸಲುವಾಗಿ ಕೊಮರಯ್ಯ ಹೊಡೆತ ತಿನ್ಬೇಕಾಗಿ ಬರುತ್ತೆ. ಇಷ್ಟಾದ್ರೂ ಕೊಮರಯ್ಯ ಮಾತ್ರ ಎಲ್ರೂ ಚೆನ್ನಾಗಿರೋದು ಮುಖ್ಯ ಅಂತ ಹೇಳ್ತಾ ಇರ್ತಾನೆ. ಇನ್ನು ಜಂಗಯ್ಯ ಸಿಟಿಗೆ ಹೊರಟಿರ್ತಾನೆ. ಅವನು ಪೊಲೀಸ್ ಕಾನ್ಸ್ಟೇಬಲ್ ಆಗೋದಿಕ್ಕೆ ತಯಾರಿ ಮಾಡ್ತಿದ್ದ. ಆಗಲೇ ಬಸ್ ಬರುತ್ತೆ. ಬಸ್ಸಿಂದ ಒಬ್ಳು ಹುಡುಗಿ ಇಳಿದು ಬರ್ತಾಳೆ. ಅವಳ ಪರಿಚಯನೇ ಊರವರಿಗೆ ಇರಲ್ಲ. ಆದ್ರೆ ಆಮೇಲೆ ಗೊತ್ತಾಗತ್ತೆ ಅವಳು ಸರಪಂಚನ ಮಗಳು ಅಂತ. ಇದಾದ ನಂತರ ಕೊಮರಯ್ಯನ ಆಟೋಗೆ ಪ್ಯಾಸೆಂಜರ್ ಬಂದಿರ್ತಾರೆ. ಅವರನ್ನ ತಗೊಂಡು ಕೊಮರಯ್ಯ ಹಾಗೂ ಬಾಲ್ಜಾ ಹೋಗ್ತಾರೆ. ಹೀಗೆ ಇಡೀ ದಿನ ಒಂದಾದರ ನಂತರ ಮತ್ತೊಂದರಂತೆ ಬಾಡಿಗೆ ಹೊಡೆದು ಕೊಮರಯ್ಯ ಸಂಜೆ ಮನೆಗೆ ಬರ್ತಾನೆ. ಅದೇ ದಿನ ರಾತ್ರಿ ಬಾಲ್ಜಾ ಎಣ್ಣೆ ಅಂಗಡಿಗೆ ಹೋಗಿರ್ತಾನೆ. ಅಲ್ಲಿ ಮಿತಿ ಮೀರಿ ಕುಡಿದಿರ್ತಾನೆ. ಅದೇ ನಶೆಯಲ್ಲಿದ್ದಾಗ ಯಾರೋ ಒಬ್ಬನಿಗೆ ಗುದ್ದುಕೊಂಡು ಬಿದ್ದು ಬಿಡ್ತಾನೆ. ಬಾಲ್ಜಾನಿಗೆ ತಾನು ಹೊಡ್ಕೊಂಡಿದ್ದು ಸರಪಂಚನ ಬಲಗೈಗೆ ಅಂತ ತಿಳಿಯುವಷ್ಟು ಪ್ರಜ್ಞೆನೇ ಇರಲಿಲ್ಲ. ಎಣ್ಣೆ ಎಲ್ಲ ಚೆಲ್ಲೋಯ್ತು ಅಂತ ಕೋಪದಲ್ಲಿ ಅವನ ಶರ್ಟ್ಗೆ ಕೈ ಹಾಕ್ಬಿಡ್ತಾನೆ. ಅದೇ ಮಾರನೇ ದಿನ ಕೊಮರಯ್ಯ ಸರಪಂಚನ ಮನೆಗೆ ಬಂದು ನೋಡಿದ್ರೆ ಬಾಲ್ಜಾನ ಮುಖ ಮೂತಿಗೆ ಹೊಡೆದು ಕಂಬಕ್ಕೆ ಕಟ್ಟಾಕಿ ಇಟ್ಟಿರ್ತಾರೆ. ಕೊಮರಯ್ಯ ಸರಪಂಚನ ಹತ್ತಿರ ಬಾಲ್ಜಾನ ಬಿಟ್ಟು ಕಳಿಸೋಕೆ ತುಂಬಾನೇ ಬೇಡ್ಕೊಳ್ತಾನೆ. ಆಗಲೇ ಗಂಡನನ್ನ ಬಿಡಿಸಿಕೊಂಡು ಹೋಗೋಕೆ ರಾಮುಲಾ ಕೂಡ ಅಲ್ಲಿಗೆ ಬರ್ತಾಳೆ. ಸರಪಂಚನ ಕಾಲ್ ಹಿಡ್ಕೊಂಡು ಗಂಡನನ್ನ ಬಿಟ್ಟು ಕಳಿಸೋದಿಕ್ಕೆ ಬೇಡ್ಕೊಳ್ತಾಳೆ. ಅದಕ್ಕೆ ಸರಪಂಚ ಅವಳನ್ನ ಮುಟ್ಟಿ ನಿನ್ನ ಮುಖ ನೋಡ್ಕೊಂಡು ಬಿಟ್ಟು ಕಳಿಸ್ತಾ ಇದ್ದೇನೆ ಅಂತ ಹೇಳ್ತಾನೆ. ಜೊತೆಗೆ ಅವಳು ಹೊರಟಾಗ ನಿನ್ನ ಗಂಡನಿಗೆ ಹೊಡೆದು ಅಂಗಳ ಎಲ್ಲ ಗಲೀಜಾಗಿದೆ, ಅದನ್ನ ಕ್ಲೀನ್ ಮಾಡಿ ಹೋಗು ಅಂತ ಹೇಳ್ತಾನೆ. ಅದಕ್ಕವಳು ಬಟ್ಟೆಯಲ್ಲಿ ಅಂತ ಹುಡುಕ್ತಾ ಇದ್ರೆ ಬಟ್ಟೆಯೆಲ್ಲ ಸಿಗಲ್ಲ, ನೀನು ಉಟ್ಕೊಂಡಿರೋ ಸೀರೆಯಲ್ಲೇ ಕ್ಲೀನ್ ಮಾಡು ಅಂತ ಹೇಳ್ತಾನೆ. ಆ ಪರಿಸ್ಥಿತಿಯಲ್ಲಿ ಅವಳಿಗೆ ಸರ್ಪಂಚ್ ಹೇಳಿದ ಹಾಗೇನೆ ಮಾಡದೆ ಹೋದ್ರೆ ಸಾಧ್ಯ ಇರಲಿಲ್ಲ. ಹಾಗಾಗಿ ಕಷ್ಟ ಆದ್ರೂ ತನ್ನ ಮಾನವನ್ನ ಪಕ್ಕಕ್ಕಿಟ್ಟು ಗಂಡನಿಗಾಗಿ ಸೀರೆಯಲ್ಲೇ ನೆಲವನ್ನ ಕ್ಲೀನ್ ಮಾಡ್ತಾಳೆ. ಇಷ್ಟಾದ್ಮೇಲೂ ಸರ್ಪಂಚ್ ಹೇಳ್ತಾನೆ, ಇನ್ನೊಂದ್ಸಲ ಹೀಗಾದ್ರೆ ಗಂಡನನ್ನ ಬಿಟ್ಟು ಹೆಂಡತಿಯನ್ನ ಹಿಡ್ಕೋತೀನಿ ಅಂತ. ಇನ್ನು ರಾತ್ರಿ ಜಂಗಯ್ಯ ಸಿಟಿಯಿಂದ ವಾಪಸ್ ಮನೆಗೆ ಬಂದಿರ್ತಾನೆ. ಈಗ ಅವನಿಗೆ ಕಾನ್ಸ್ಟೇಬಲ್ ಕೆಲಸ ಕೂಡ ಸಿಕ್ಕಿರುತ್ತೆ. ಇದೇ ಊರಿಗೆ ಪೋಸ್ಟಿಂಗ್ ಕೂಡ ಆಗಿರುತ್ತೆ. ಹಾಗಾಗಿ ಬೆಳಿಗ್ಗೆನೆ ರೆಡಿ ಆಗಿ ಸ್ಟೇಷನ್ಗೆ ಹೋಗ್ತಾನೆ.
ಹಳೆಯ ಸಾಲ್ವ್ ಆಗದಿರೋ ಕೇಸ್ಗಳನ್ನೆಲ್ಲ ತಾನು ಹ್ಯಾಂಡಲ್ ಮಾಡ್ತೇನೆ ಅಂತ ತುಂಬಾನೇ ಎಕ್ಸೈಟ್ ಆಗಿರ್ತಾನೆ. ಆದ್ರೆ ಜಾಯ್ನಿಂಗ್ ಆದ ದಿನಾನೇ ಅಲ್ಲಿನ ಇನ್ಸ್ಪೆಕ್ಟರ್ ದಿನಸಿ ತರಕಾರಿಯ ಲಿಸ್ಟ್ ಕೊಟ್ಟು ಇದನ್ನೆಲ್ಲ ಮನೆಗೆ ಕೊಟ್ಬಾ ಅಂತ ಹೇಳಿ ಪರ್ಸನಲ್ ಕೆಲಸಕ್ಕೆ ಬಳಸ್ಕೊಂಡು ಬಿಡ್ತಾನೆ. ಇದರಿಂದ ಅವನ ಎಕ್ಸೈಟ್ಮೆಂಟ್ ಪೂರ್ತಿ ಇಳಿದು ಬಿಡುತ್ತೆ. ಅದೇ ಕೆಲಸಕ್ಕಂತ ಹೋಗ್ತಿರುವಾಗ ಅವನ ಮಾವ ಕಾಲ್ ಮಾಡ್ತಾನೆ. ಕೊಮರಯ್ಯನಿಗೆ ಗ್ರಹಗತಿ ಚೆನ್ನಾಗಿಲ್ಲ, ಆಪತ್ತು ಬರೋ ಹಾಗೆ ಕಾಣ್ತಿದೆ, ಹುಷಾರಾಗಿ ನೋಡ್ಕೋ ಅಂತ ಹೇಳ್ತಾನೆ. ಆ ಮಾವ ದೊಡ್ಡ ಮಂತ್ರವಾದಿಯಾಗಿರ್ತಾನೆ. ಇನ್ನು ಸರಪಂಚ್ ಕಾರಲ್ಲಿ ಫಾಸ್ಟ್ ಆಗಿ ಹೋಗ್ತಾ ಇರ್ತಾನೆ. ಆಗ ಅವನ ಎದುರಿಗೆ ಒಂದು ಕೋಣ ಬಂದು ಕಾರ್ ಆಕ್ಸಿಡೆಂಟ್ ಆಗತ್ತೆ. ಆ ಆಕ್ಸಿಡೆಂಟ್ ಅಲ್ಲಿ ಸರಪಂಚ್ ಸತ್ತು ಹೋಗ್ತಾನೆ. ಈ ವಿಷಯ ಕೇಳಿ ಬಾಲ್ಜನಿಗೆ ತುಂಬಾನೇ ಖುಷಿಯಾಗಿತ್ತು. ಆದ್ರೆ ಕೊಮರಯ್ಯ ಮಾತ್ರ ಸರಪಂಚನ ಮಗಳಿಗೆ ಇನ್ನು ಗತಿ ಯಾರು ಅಂತ ಯೋಚಿಸಿ ಬೇಜಾರಲ್ಲಿದ್ದ. ಅಂದ್ರೆ ಅವನ ಮನಸ್ಸು ಅಷ್ಟು ಒಳ್ಳೆಯದಾಗಿತ್ತು. ಇನ್ನು ಆ ಊರಲ್ಲಿ ಒಂದು ಹಬ್ಬ ಇರುತ್ತೆ. ಆದರೆ ಹಿಂದಿನ ದಿನ ರಾತ್ರಿ ಗಂಡ ಮನೆಯಿಂದ ಹೋದವನು ಇನ್ನೂ ವಾಪಸ್ ಬಂದಿಲ್ಲ ಅಂತ ಲಕ್ಷ್ಮಿ ತುಂಬಾನೇ ಬೇಜಾರಲ್ಲಿರ್ತಾಳೆ. ಅದಕ್ಕೆ ಜಂಗಯ್ಯ ಕೂಡ ಟೆನ್ಷನ್ ಮಾಡ್ಕೊಂಡು ಬಾಲ್ಜಾನ ಜೊತೆಗೆ ಇಡೀ ಊರನ್ನ ಹುಡುಕಾಡ್ತಾನೆ. ಆದ್ರೆ ಕೊಮರಯ್ಯ ಮಾತ್ರ ಎಲ್ಲೂ ಸಿಗೋದಿಲ್ಲ. ಕೊನೆಗೆ ಸ್ಮಶಾನದ ಹತ್ರ ಬಂದಾಗ ಅಲ್ಲಿ ಒಂದೇ ಕಡೆ 2 ಹೆಣಗಳನ್ನ ಸುಟ್ಟಿರುವಂತೆ ಬುರುಡೆಗಳು ಮೂಳೆಗಳು ಬಿದ್ದುಕೊಂಡಿರೋದು ಕಾಣಿಸುತ್ತೆ. ಅದು ಯಾರದ್ದು ಅಂತ ಕನ್ಫರ್ಮ್ ಆಗಿ ಗೊತ್ತಿಲ್ದಿದ್ರು ಅದೇ ಚಿತೆಯ ಪಕ್ಕದಲ್ಲಿ ಬಾಲ್ಜಾನ ಚಪ್ಪಲಿ ಹಾಗೂ ಕೊಮರಯ್ಯನ ಟವೆಲ್ ಬಿದ್ದುಕೊಂಡಿತ್ತು. ಕೊಮರಯ್ಯ ಎಲ್ರಿಗೂ ಬೇಕಾದವನು ಆಗಿದ್ದಕ್ಕೆ ಅವನನ್ನ ಕಂಡ್ರೆ ಆಗದೆ ಹೋದವರು ಮಾಟ ಮಂತ್ರ ಮಾಡಿಸಿ ಕೊಲೆ ಮಾಡಿದ್ದಾರೆ ಅಂತ ಊರಲ್ಲಿ ಸುದ್ದಿ ಆಗತ್ತೆ. ಈ ಘಟನೆ ಆಗೋದಿಕ್ಕಿಂತ 1 ವಾರದ ಹಿಂದೆ ಕವಿತಾ ಅಂತ ಒಬ್ಬಳು ಪ್ರೆಗ್ನೆಂಟ್ ಮಹಿಳೆಗೆ ನೋವು ಶುರು ಆಗಿರುತ್ತೆ. ಹಾಸ್ಪಿಟಲ್ಗೆ ಹೋಗಿ ಸ್ಕ್ಯಾನಿಂಗ್ ಮಾಡಿಸಿದಾಗ ಗೊತ್ತಾಗತ್ತೆ ಅವಳಿಗೆ ಮಿಸ್ಕರೇಜ್ ಆಗಿದೆ ಅಂತ. ಬರೀ ಅಷ್ಟೇ ಅಲ್ಲ, ಅವಳ ಕಂಡೀಷನ್ ಕೂಡ ತುಂಬಾನೇ ಕ್ರಿಟಿಕಲ್ ಆಗಿರುತ್ತೆ. ತಂಗಿಗೆ ಈಗ ಹೀಗಾಗಿದ್ದಕ್ಕೆ ಅವಳ ಅಣ್ಣಂದ್ರು ಹಾಗೂ ಅಮ್ಮ ಎಲ್ಲ ಸೇರ್ಕೊಂಡು ಒಬ್ಬ ಮಾಂತ್ರಿಕನ ಹತ್ರ ಹೋಗ್ತಾರೆ. ಆ ಮಾಂತ್ರಿಕ ಅವಳ ಫೋಟೋವನ್ನ ನೋಡಿ, ಇದು ಅತ್ಯಂತ ಘೋರವಾದ ಮಾಂತ್ರಿಕ ವಿದ್ಯೆ, ಇದಕ್ಕೆ ರೇಣುಕಾ ಅವತಾರ ಅಂತ ಹೆಸರು, ಇದನ್ನ ಸಾಮಾನ್ಯ ಮಾಂತ್ರಿಕರು ಮಾಡೋಕೆ ಸಾಧ್ಯನೇ ಇಲ್ಲ, ಅಂತದ್ರಲ್ಲಿ ಯಾರೋ ಒಬ್ಬ ಮಾಡಿದ್ದಾನೆ ಅಂದ್ರೆ ನಿಮ್ಮ ಮಗಳು ಇನ್ನು ಇದಕ್ಕೆ ತುತ್ತಾಗಿ ಸಾಯ್ತಾಳೆ, ಬದುಕಿಸೋದು ಸಾಧ್ಯ ಇಲ್ಲದ ಮಾತು ಅಂತ ಹೇಳ್ತಾನೆ. ಇದರಿಂದ ಅವರಿಗೆ ತುಂಬಾನೇ ದುಃಖ ಆಗತ್ತೆ. ಹಾಗೆ ಆ ಮಾಂತ್ರಿಕ ಮತ್ತೊಂದು ವಿಷಯ ಹೇಳ್ತಾನೆ, ಅದೇನೆಂದ್ರೆ ಈ ಪ್ರಯೋಗ ಮಾಡ್ದವನು ಅವಳ ಹೆಣವನ್ನ ಸುಟ್ಟಲಿಗೆ ಬಂದೇ ಬರ್ತಾನೆ, ಆಗಲೇ ಅವನನ್ನ ಹಿಡಿದು ಕೊಂದಾಕಿ ಅಂತ ಹೇಳ್ತಾನೆ. ಇನ್ನು ಕವಿತಾ ಸತ್ತೋಗ್ತಾಳೆ. ಅವಳ ಅಂತ್ಯಕ್ರಿಯೆ ಮುಗಿಸಿ ಹೆಣ ಸುಡೋ ಮಲ್ಲಿಗೆ ದುಡ್ಡು ಕೊಟ್ಟು ಅವಳ ಅಣ್ಣಂದಿರು ಒಂದು ಕೆಲಸ ಮಾಡೋದಿಕ್ಕಂತ ಹೇಳ್ತಾರೆ. ಅದೇನೆಂದ್ರೆ ಯಾರಾದ್ರೂ ಚಿತೆಯ ಹತ್ರಕ್ಕೆ ಬಂದ್ರೆ ಆಗಿಂದಾಗಲೇ ಇನ್ಫಾರ್ಮ್ ಮಾಡು, ನಾವು ತಕ್ಷಣ ಇಲ್ಲಿಗೆ ಬರ್ತೀವಿ ಅಂತ ಹೇಳ್ತಾರೆ. ಅದೇ ದಿನ ರಾತ್ರಿ ಕೊಮರಯ್ಯ ಲ್ಯಾಟ್ರಿನ್ ಮಾಡೋಕಂತ ಹೊರಟಿರ್ತಾನೆ. ತನ್ನ ಚಪ್ಪಲಿ ಕಾಣ್ತಿಲ್ಲ ಅಂತ ಬಾಲ್ಜಾನ ಚಪ್ಪಲಿಯನ್ನ ಹಾಕೊಂಡು ನೀರನ್ನ ಹಿಡ್ಕೊಂಡು ಸ್ಮಶಾನದ ಹತ್ರಕ್ಕೆ ಬರ್ತಾನೆ. ಅಲ್ಲಿ ಹೆಣ ಕಾಯ್ತಿದ್ದ ಮಲ್ಲಿ ಹತ್ರ ಬೀಡಿ ಹೊತ್ಸೋಕೆ ಬೆಂಕಿ ಪೊಟ್ನ ಕೇಳ್ತಾನೆ. ಆದ್ರೆ ಕೊಮರಯ್ಯ ಬಂದಿದ್ದನ್ನ ಮಲ್ಲಿ ಕವಿತಾನ ಅಣ್ಣ ಸುರೇಶ್ಗೆ ಇನ್ಫಾರ್ಮ್ ಮಾಡಿದ್ದ. ಹಾಗಾಗಿ ಸುರೇಶ್ ಬಂದು ಕೊಮರಯ್ಯನ ಮೇಲೆ ಪೆಟ್ರೋಲ್ ಸುರಿದು ಬೆಂಕಿ ಹಚ್ಚಿ ಕೊಲ್ಲೋಕ್ ನೋಡ್ತಾನೆ. ಕೊಮರಯ್ಯ ಹಾಗೂ ಸುರೇಶ್ಗೆ ತುಂಬಾ ಹೊತ್ತು ಹೊಡೆದಾಟ ಆಗತ್ತೆ. ಕೊನೆಗೆ ಕೊಮರಯ್ಯ ಎಡವಿ ಕವಿತಾನ ಚಿತೆಗೆ ಬಿದ್ದು ಬಿಡ್ತಾನೆ. ಅವನು ಆ ಕಡೆ ಸುಟ್ಟು ಉರಿತಾ ಇದ್ರೆ ನಂತರ ಬಂದ ಕವಿತಾನ ಅಣ್ಣ ಹಾಗೂ ಗಂಡ ಸುರೇಶ್ನ ಜೊತೆಗೆ ಸೇರ್ಕೊಂಡು ಬಡಿದು ಅವನನ್ನ ಅಲ್ಲೇ ಕೊಂದಾಕ್ತಾರೆ. ಇದನ್ನೆಲ್ಲ ಕಂಡು ಮಲ್ಲಿ ಭಯ ಬಿದ್ದು ಅಲ್ಲಿಂದ ನಾಪತ್ತೆ ಆಗ್ತಾನೆ. ಮಾರನೇ ದಿನ ಸುರೇಶ್ ಹಾಗೂ ಅವನ ಅಣ್ಣ ಕೊಲೆ ಕೇಸನ್ನ ಮುಚ್ಚಾಕೋದಿಕ್ಕೆ ಅಂದ್ರೆ ಸಂಧಾನ ಮಾಡ್ಕೊಳ್ಳೋದಿಕ್ಕೆ ಲಕ್ಷ್ಮಿನ ಸ್ಟೇಷನ್ಗೆ ಕರೆಸಿರ್ತಾರೆ. ಜೊತೆಗೆ ಜಂಗಯ್ಯ ಹಾಗೂ ಬಾಲ್ಜಾನು ಬಂದಿರ್ತಾರೆ. ಆಗ ಇನ್ಸ್ಪೆಕ್ಟರ್ ಹೇಳ್ತಾನೆ, ಅವರದ್ದು ತಂಗಿ ಸತ್ತೋಗಿದ್ದಾಳೆ, ನಿನ್ನ ಗಂಡ ಸತ್ತೋಗಿದ್ದಾನೆ, ಇಬ್ಬರಿಗೂ ದುಃಖ ಆಗಿದೆ, ಹಾಗಾಗಿ ಈಗ ಇದನ್ನ ಇಲ್ಲಿಗೆ ನಿಲ್ಸಿಬಿಡೋಣ ಅಂತ ಹೇಳ್ತಾ ಸುರೇಶ್ ಕೊಟ್ಟಿದ್ದ 50,000 ರೂಪಾಯಿ ದುಡ್ಡನ್ನ ಕೊಡ್ತಾನೆ. ಇವರು ದ್ವೇಷ ಕಟ್ಟಿಕೊಳ್ಳಲಾಗದೆ ಅವರು ಕೊಟ್ಟ ಪರಿಹಾರದ ದುಡ್ಡನ್ನ ತಗೊಂಡು ಅಲ್ಲಿಂದ ಹೋಗ್ತಾರೆ. ಆದ್ರೆ ಕೊಮರಯ್ಯನ ಕೊಂದಿದ್ದಕ್ಕೆ ಕಾರಣ ಏನಂತ ಯಾರಿಗೂ ಗೊತ್ತಾಗ್ಲಿಲ್ಲ. ಹಾಗಾಗಿ ಜಂಗಯ್ಯ ಸುರೇಶ್ನ ಮೇಲೆ ಕೋಪ ಮಾಡ್ಕೊಂಡು ಬೆಳಗ್ಗೆಯಿಂದ ಸಂಜೆವರೆಗೆ ಫಾಲೋ ಮಾಡ್ಕೊಂಡು ಹೋಗ್ತಾನೆ. ಕೊನೆಗೆ ಒಂದು ಟೈಮಲ್ಲಿ ಯಾರು ಇಲ್ದಿರೋ ಜಾಗದಲ್ಲಿ ಅವನ ಮೇಲೆ ಅಟ್ಯಾಕ್ ಮಾಡ್ತಾನೆ. ಅಲ್ಲಿ ಸುರೇಶ್ನಿಗೆ ಹಾಗೂ ಜಂಗಯ್ಯನಿಗೆ ಹೊಡೆದಾಟ ಆಗತ್ತೆ. ಕೊನೆಗೆ ಇಬ್ರು ಒಂದೊಂದು ಕಡೆ ಬಿದ್ದುಕೊಂಡು ಮಾತಾಡ್ಕೊಳ್ತಾರೆ. ಆಗ ಕೊಮರಯ್ಯನ ಕೊಂದಿದ್ದಕ್ಕೆ ಕಾರಣ ಏನಂತ ಜಂಗಯ್ಯ ಕೇಳಿದಾಗ ಸುರೇಶ್ ಹೇಳ್ತಾನೆ, ನಿನ್ನ ಅಣ್ಣ ಮಾಟ ಮಾಡಿಸಿ ನನ್ನ ತಂಗಿಯನ್ನ ಕೊಂದಿದ್ದಾನೆ, ಹಾಗಾಗಿ ಅವನನ್ನ ಅದೇ ಚಿತೆಯಲ್ಲಿ ಸುಟ್ಟು ಹಾಕಿದ್ವಿ ಅಂತ. ಅದಕ್ಕೆ ಜಂಗಯ್ಯ, ಅಣ್ಣ ಮಾಟ ಮಾಡಿಸಿದ್ದನ್ನ ನೀವು ನೋಡಿದ್ರ ಅಂತ ಕೇಳಿದಾಗ ಕಣ್ಣಾರೆ ಕಂಡಿಲ್ಲ, ಅನುಮಾನ ಇತ್ತು, ಹಾಗಾಗಿ ಕೊಂದ್ವಿ ಅಂತ ಸುರೇಶ್ ಹೇಳ್ತಾನೆ. ಬರೀ ಒಂದು ಅನುಮಾನ ಇದ್ದಿದ್ದಕ್ಕೆ ಕೊಂದೇ ಹಾಕ್ಬಿಟ್ರಲ್ಲ ಅಂತ ಜಂಗಯ್ಯನಿಗೆ ತುಂಬಾನೇ ದುಃಖ ಆಗತ್ತೆ. ಹಾಗಾಗಿ ಇಂತಹ ಕೇಸ್ಗಳ ಬಗ್ಗೆ ತುಂಬಾನೇ ರಿಸರ್ಚ್ ಮಾಡ್ತಾನೆ. ಬ್ಲ್ಯಾಕ್ ಮ್ಯಾಜಿಕ್ ಇಂದ ಸತ್ತವರ ಆರ್ಟಿಕಲ್ ಗಳನ್ನ ಜೋಡಿಸ್ತಾನೆ. ಕೊನೆಗೆ ಒಬ್ಬ ಲಾಯರ್ನ ಹಿಡಿದು ಕೊಮರಯ್ಯನ ಕೊಲೆ ಕೇಸನ್ನ ರಿಜಿಸ್ಟರ್ ಮಾಡಿಸ್ತಾನೆ. ನಂತರ ಲಕ್ಷ್ಮಿಯನ್ನ ತಗೊಂಡು ಸೀದಾ ಕೋರ್ಟ್ ನ ಹಿಯರಿಂಗ್ಗೆ ಬರ್ತಾನೆ. ಅಲ್ಲಿ ಮೊದಲಿಗೆ ಒಂದಷ್ಟು ಬ್ಲ್ಯಾಕ್ ಮ್ಯಾಜಿಕ್ ಇಂದ ಆದ ಕೊಲೆಗಳ ಬಗ್ಗೆ ಹೇಳ್ತಾ ಅವು ಇಲ್ಲಿಯವರೆಗೆ ಕೇಸ್ ಫೈಲ್ ಆಗದೆ ಇದ್ದಿದ್ರ ಬಗ್ಗೆ ಹೇಳ್ತಾನೆ. ನಂತರ ಸುರೇಶ್ ಹಾಗೂ ಅವನ ತಮ್ಮ ಕೂಡ ಇದೇ ಅನುಮಾನ ಇಟ್ಕೊಂಡು ಕೊಲೆ ಮಾಡಿದ್ದಾರೆ, ಹಾಗೆ FIR ಕೂಡ ಆಗೋಕ್ ಬಿಟ್ಟಿಲ್ಲ ಅಂತ ಆರೋಪ ಮಾಡ್ತಾನೆ. ಅದಕ್ಕೆ ಲಾಯರ್ಗೂ ಮಾತಾಡೋಕೆ ಬಿಡದೆ ಸುರೇಶ್ ಜಂಗಯ್ಯನ ಮೇಲೆ ಕೂಗಾಡ್ತಾನೆ. ಅದೇ ಸಮಯಕ್ಕೆ ಜಡ್ಜ್ಗೆ ಹೆಂಡತಿಯಿಂದ ಪದೇ ಪದೇ ಕಾಲ್ ಬರ್ತಿತ್ತು. ಇದೆಲ್ಲ ಮ್ಯಾಟರ್ ಇಂದ ಜಡ್ಜ್ಗೂ ತಲೆ ಹಾಳಾಗತ್ತೆ. ಹಾಗಾಗಿ ಕೇಸನ್ನ ಪೋಸ್ಟ್ ಪೋನ್ ಮಾಡ್ಲಾಗತ್ತೆ.
ಈ ಕೇಸಿಂದ ಜಂಗಯ್ಯ ಫೇಮಸ್ ಆಗ್ಬಿಡ್ತಾನೆ. ನ್ಯೂಸ್ ಅಲ್ಲೂ ಇದೇ ಸುದ್ದಿ ಆಗತ್ತೆ. ಎಲ್ರು ಅವನ ನಡೆಗೆ ಸಪೋರ್ಟ್ ಮಾಡ್ತಾರೆ. ಹಾಗೆ ಮತ್ತೊಂದು ಹಿಯರಿಂಗ್ ನ ದಿನ ಎಲ್ರು ಕೋರ್ಟ್ಗೆ ಹೋಗಿರ್ತಾರೆ. ಅಲ್ಲೀಗ ಕೊಲೆಗೆ ಸಾಕ್ಷಿ ಯಾವುದು ಅನ್ನೋ ಪ್ರಶ್ನೆ ಬರುತ್ತೆ. ಅದಕ್ಕೆ ಜಂಗಯ್ಯ ಹೇಳ್ತಾನೆ, ಇದ್ದಿದ್ದ ಐ ವಿಟ್ನೆಸ್ ಅಂದ್ರೆ ಮಲ್ಲಿ ಒಬ್ನೇ, ಆದ್ರೆ ಅವನು ಕೊಲೆ ಆದ ರಾತ್ರಿಯಿಂದ ನಾಪತ್ತೆ ಆಗಿದ್ದಾನೆ. ಅವನು ಓಡಿ ಹೋದ್ನೋ ಅಥವಾ ಇವರೇ ಅವನನ್ನ ನಾಪತ್ತೆ ಮಾಡಿದ್ದಾರೋ ಗೊತ್ತಿಲ್ಲ ಅಂತ ಹೇಳ್ತಾನೆ. ಇದನ್ನ ಕೇಳಿ ಸಾಕ್ಷಿನೇ ಇಲ್ಲ ಅಂತ ಎಲ್ರು ಅಂದ್ಕೊಂಡಾಗ ಜಂಗಯ್ಯ ಒಂದು ಪೆನ್ ಡ್ರೈವ್ ಕೊಡ್ತಾನೆ. ಅದರಲ್ಲಿ ಆ ದಿನ ದುಡ್ಡು ಕೊಟ್ಟು ಹೊಂದಾಣಿಕೆ ಮಾಡಿಕೊಳ್ತಾ ಇರೋ ವಿಡಿಯೋ ಇತ್ತು. ಹಾಗಾಗಿ ಅದರಿಂದ ಕೊಲೆ ಮಾಡಿದ್ದು ಸುರೇಶ್ ಹಾಗೂ ಅವನ ತಮ್ಮ ಅನ್ನೋದು ಕನ್ಫರ್ಮ್ ಆಗತ್ತೆ. ಆದ್ರೂ ಜಡ್ಜ್ ಮಾತ್ರ ಕೇಸ್ನ ತೀರ್ಪನ್ನ ಅವತ್ತು ಕೊಡಲ್ಲ. ಅದಕ್ಕೆ ಮತ್ತು 1 ವಾರ ತೀರ್ಪನ್ನ ಪೋಸ್ಟ್ಪೋನ್ ಮಾಡಲಾಗತ್ತೆ. ಈಗ ಕೇಸ್ ಜಂಗಯ್ಯನ ಕಡೆ ಆಗತ್ತೆ. ಸುರೇಶ್ನಿಗೆ ಹಾಗೂ ಅವನ ತಮ್ಮನಿಗೆ ಶಿಕ್ಷೆ ಆಗತ್ತೆ ಅಂತ ಕನ್ಫರ್ಮ್ ಇದ್ರೂ ಕೂಡ ಜಂಗಯ್ಯ ಮಾತ್ರ ಇನ್ನೂ ಇನ್ವೆಸ್ಟಿಗೇಷನ್ ಮಾಡ್ತಿರ್ತಾನೆ. ಸುಮಾರಷ್ಟು ಜನರನ್ನ ಮೀಟ್ ಆಗ್ತಾನೆ. ಅದೇ ಕೋರ್ಟ್ ಹಿಯರಿಂಗ್ ಮತ್ತೆ ಶುರು ಆಗಿರತ್ತೆ. ಜಡ್ಜ್ ಇನ್ನೇನು ತೀರ್ಪನ್ನ ಕೊಡಬೇಕು. ಆಗ ಜಂಗಯ್ಯ ತನ್ನ ರಿಕ್ವೆಸ್ಟ್ ಅನ್ನ ಜಡ್ಜ್ ಮುಂದೆ ಹೇಳ್ತಾನೆ. ಅದೇನೆಂದ್ರೆ, ಈಗ ಆಗಿರೋದೇ ಸಾಕು, ಸತ್ತವನನ್ನ ಮತ್ತೆ ವಾಪಸ್ ತರೋದಿಕ್ಕಂತೂ ಆಗಲ್ಲ. ಇದ್ದವರೇ ಹೊಂದಾಣಿಕೆ ಮಾಡಿಕೊಂಡು ಇನ್ನು ಈ ತರಹದ್ದು ಯಾರಿಗೂ ಆಗದಂತೆ ಎಚ್ಚರದಿಂದಿರಬೇಕು. ಹಾಗಾಗಿ ನಾನು ಈ ಕೇಸನ್ನ ವಾಪಸ್ ತಗೊಳ್ತಾ ಇದ್ದೇನೆ. ಇದನ್ನ ಇಲ್ಲಿಗೆ ಕ್ಲೋಸ್ ಮಾಡಿ ತಪ್ಪಿತಸ್ಥರಿಗೆ ಯಾವ ಶಿಕ್ಷೆಯನ್ನು ಕೊಡಬಾರ್ದು ಅಂತ ಕೇಳ್ಕೊಳ್ತಾನೆ. ಅವನು ಈ ರೀತಿ ಹೇಳಿದ್ ಕೇಳಿ ಎಲ್ರೂ ಶಾಕ್ ಆಗ್ಬಿಡ್ತಾರೆ. ಜಂಗಯ್ಯ ಮಾತ್ರ ಹೇಳುವಷ್ಟನ್ನ ಹೇಳಿ ಅಲ್ಲಿ ನಿಲ್ಲದೆ ಹೊರಟು ಬಿಡ್ತಾನೆ. ರಾತ್ರಿ ಲಕ್ಷ್ಮಿ ಹಾಗೂ ಬಾಲ್ಜಾ ಕೋರ್ಟ್ ಅಲ್ಲಿ ಅವನು ಹಾಗೆ ಮಾಡಿದ್ದನ್ನ ಪ್ರಶ್ನೆ ಮಾಡ್ತಾರೆ. ಅವರ ದೃಷ್ಟಿಯಲ್ಲಿ ಜಂಗಯ್ಯ ಇದೆಲ್ಲ ಮಾಡಿ ತನ್ನ ಹೆಸರು ದೊಡ್ಡದಾಗಿ ಟಿವಿಯಲ್ಲಿ ಬರೋ ಹಾಗೆ ಮಾಡ್ಕೊಂಡ. ಈಗ ಸ್ವಾರ್ಥಿಯಾಗಿ ಸುರೇಶನ ಹತ್ತಿರದಿಂದ ದುಡ್ಡನ್ನ ತಗೊಂಡು ಕೇಸ್ ವಾಪಸ್ ತಗೊಂಡಿದ್ದಾನೆ ಅಂತ ಇತ್ತು. ಆಗ ಜಂಗಯ್ಯ ಹೇಳ್ತಾನೆ, ತಪ್ಪು ಮಾಡಿದ್ದು ಅಣ್ಣ ಆಗಿದ್ದಕ್ಕೆ ಕೇಸ್ ವಾಪಸ್ ತಗೊಂಡಿದ್ದಂತ. ಅವನ ಮಾತನ್ನ ಕೇಳಿ ಮತ್ತೆ ಇಬ್ರಿಗೂ ಶಾಕ್ ಆಗತ್ತೆ. ಆಗ ಜಂಗಯ್ಯ ಒಂದೊಂದಾಗಿ ಇನ್ವೆಸ್ಟಿಗೇಷನ್ ನಲ್ಲಿ ಗೊತ್ತಾದ ಸತ್ಯದ ಬಗ್ಗೆ ಹೇಳ್ತಾ ಹೋಗ್ತಾನೆ. ಕೊಮರಯ್ಯ ಕೊಲೆ ಆದ ದಿನ ಯಾವ ರೀತಿ ವರ್ತನೆ ಮಾಡ್ತಿದ್ದ, ಏನಾದ್ರೂ ಹೇಳಿದ್ನ ಅನ್ನೋದನ್ನೆಲ್ಲ ಜಂಗಯ್ಯ ಲಕ್ಷ್ಮಿ ಹತ್ರ ಕೇಳಿರ್ತಾನೆ. ಅದಕ್ಕೆ ಲಕ್ಷ್ಮಿ ಹೇಳ್ತಾಳೆ, ಅವನ ಕೈಯಿಂದ ರಕ್ತ ಸುರಿತಾ ಇತ್ತು ಅಂತ. ಜಂಗಯ್ಯ ಅವನು ಓಡಿಸಿಕೊಂಡು ಬಂದ ಆಟೋದ ಹ್ಯಾಂಡಲ್ಗೆ ರಕ್ತ ಅಂಟ್ಕೊಂಡಿರಬಹುದು ಅಂತ ಅಂದುಕೊಂಡು ನೋಡಿದಾಗ ಆಟೋಗೆ ಬಳ್ಕೊಂಡಿರೋ ರಕ್ತ ಕಾಣಿಸುತ್ತೆ. ಅದನ್ನ ಕ್ಲೀನ್ ಆಗಿ ತಗೊಂಡು ಹೋಗಿ ಟೆಸ್ಟ್ ಮಾಡಿಸಿದಾಗ ಗೊತ್ತಾಗತ್ತೆ ಅದು ಕೋಣದ ರಕ್ತ ಅಂತ. ಅದಾದ ನಂತರ ಒಬ್ಬ ಮಂತ್ರವಾದಿಯನ್ನ ಭೇಟಿಯಾಗಿ ರೇಣುಕಾ ಅವತಾರದ ವಿಕ್ಟಿಮ್ನ ಫೋಟೋ ಕಾಣಿಸಿ ಅದರ ಬಗ್ಗೆ ತಿಳ್ಕೊಳ್ತಾನೆ. ಆಗ ಆ ಮಂತ್ರವಾದಿ, ಇದನ್ನ ಒಬ್ಬ ಪರಿಣಿತ ಮಂತ್ರವಾದಿ ಮಾತ್ರ ಮಾಡೋಕ್ ಸಾಧ್ಯ. ಯಾರ ಮೇಲೆ ಪ್ರಯೋಗ ಮಾಡಬೇಕೋ ಅವರ ತಲೆ ಕೂದಲು, ಬಟ್ಟೆ ಹಾಗೂ ತುಳಿದ ಮಣ್ಣನ್ನ ತಂದು ಹಿಟ್ಟಿನ ಗೊಂಬೆ ಮಾಡಿ ಅದಕ್ಕಿಟ್ಟು ಪ್ರಯೋಗ ಮಾಡ್ತಾರೆ ಅಂತ ಹೇಳ್ತಾನೆ. ಜೊತೆಗೆ ಒಂದು ಕೋಣದ ಬಲಿ ಕೊಟ್ರೆ ಇದು ತಾಗತ್ತೆ. ಅದಾದ ನಂತರ ಈ ಪ್ರಯೋಗದಿಂದ ತಮ್ಮನ್ನ ತಾವು ಕಾಪಾಡಿಕೊಳ್ಳೋಕೆ ಸತ್ತವರ ಚಿತೆಯ ಹತ್ರ ಹೋಗಿ ಬರೀ ಮೈಯಲ್ಲಿ ಕೂತು ಅದು ವಾಪಸ್ ಹೊಡೆಯದ ಹಾಗೆ ಮಂತ್ರ ಮಾಡಬೇಕು ಅಂತ ಹೇಳ್ತಾನೆ. ಬರೀ ಅಷ್ಟೇ ಅಲ್ಲ, ಅದಕ್ಕೆ ಕಠಿಣವಾಗಿ ಬ್ರಹ್ಮಚರ್ಯವನ್ನ ಪಾಲನೆ ಮಾಡಬೇಕಿತ್ತು. ಹಾಗೆ ಸುಮಾರಷ್ಟು ನಿಯಮಗಳು ಇತ್ತು. ಇನ್ನು ಆ ದಿನ ರಾತ್ರಿ ಕೊಮರಯ್ಯ ಆಟೋದಲ್ಲಿ ಇಟ್ಟಿದ್ದ ಮೂಟೆಯನ್ನ ಎತ್ತುಕೊಂಡು ಸ್ಮಶಾನಕ್ಕೆ ಹೋಗ್ತಾನೆ. ಅಲ್ಲಿದ್ದ ಮಲ್ಲಿಗೆ ಒಂದಷ್ಟು ದುಡ್ಡನ್ನ ಕೊಟ್ಟು ಇಲ್ಲಿ ಏನೇ ಆದ್ರೂ ನೀನು ಮರೆತು ಬಿಡಬೇಕು ಅಂತ ಹೇಳ್ತಾನೆ. ಅದಾದ ನಂತರ ಕವಿತಾನ ಚಿತೆಯ ಪಕ್ಕದಲ್ಲಿ ಬೆತ್ತಲೆಯಾಗಿ ಕೂತು ಮಾಟ ಮಂತ್ರ ಪ್ರಯೋಗ ಮಾಡ್ತಾನೆ. ಅವನು ಆ ರೀತಿಯಾಗಿ ಮಾಡ್ತಿದ್ದದ್ದನ್ನು ನೋಡಿ ಮಲ್ಲಿಗೆ ತುಂಬಾನೇ ಭಯ ಆಗಿರತ್ತೆ. ಸೈಲೆಂಟ್ ಆಗಿ ಕೊಮರಯ್ಯನ ವಿಡಿಯೋ ಮಾಡ್ತಾನೆ. ನಂತರ ಈ ವಿಷಯವನ್ನ ಸುರೇಶ್ಗೆ ಹೇಳ್ಬೇಕೋ ಬೇಡವೋ ಅಂತ ಯೋಚನೆ ಮಾಡ್ತಾ ಒಂದು ಕಡೆ ಕೂತು ಬಿಡ್ತಾನೆ. ಮಲ್ಲಿಗೆ ಮುಂದೇನಾಗುತ್ತೋ ಅನ್ನೋ ಭಯ ತುಂಬಾನೇ ಇತ್ತು. ಆದ್ರೂ ಕೊನೆಗೆ ಸುರೇಶ್ನ ಅಲ್ಲಿಗೆ ಬರೋದಿಕ್ಕಂತ ಒಂದು ಮೆಸೇಜ್ ಕಳಿಸಿ ಫೋನನ್ನ ಅಲ್ಲೇ ಬಿಸಾಕ್ತಾನೆ. ಅಷ್ಟರಲ್ಲಿ ಕೊಮರಯ್ಯ ಕೂಡ ಎಲ್ಲ ಮುಗಿಸಿ ಮತ್ತೆ ಮನೆಗೆ ಹೋಗೋಕೆ ತಯಾರಾಗಿದ್ದ. ಆಗ್ಲೇ ಸುರೇಶ್ ಅಲ್ಲಿಗೆ ಬಂದು ಮಲ್ಲಿಯ ಸಪೋರ್ಟ್ ತಗೊಂಡು ಕೊಮರಯ್ಯನ ಜೊತೆ ಹೊಡೆದಾಟ ಮಾಡಿದ್ದು, ಹಾಗೇನೆ ಅವನನ್ನ ಚಿತೆಯಲ್ಲಿ ಸುಟ್ಟು ಕೊಂದಿದ್ದಾಗಿತ್ತು. ಇದೆಲ್ಲ ವಿಷಯ ಜಂಗಯ್ಯನಿಗೆ ಸ್ಪಾಟ್ಗೆ ಹೋದಾಗ ಸಿಕ್ಕಿದ ಮಲ್ಲಿಯ ಫೋನ್ ಇಂದ ಗೊತ್ತಾಗಿತ್ತು. ಆ ಫೋನ್ ಹಾಳಾಗಿತ್ತು. ಅದನ್ನ ರಿಪೇರಿ ಮಾಡಿಸಿ ಒಳಗೆ ರೆಕಾರ್ಡ್ ಆಗಿರೋ ವಿಡಿಯೋವನ್ನ ನೋಡಿದಾಗ ಅದರಲ್ಲಿ ಸಾಕ್ಷಾತ್ ಕೊಮರಯ್ಯ ಪ್ರಯೋಗ ಮಾಡ್ತಿರೋದನ್ನ ಜಂಗಯ್ಯ ನೋಡಿರ್ತಾನೆ. ಈಗಲೂ ಲಕ್ಷ್ಮಿ ಹಾಗೂ ಬಾಲ್ಜಿಗೆ ಅದೇ ವಿಡಿಯೋವನ್ನ ಕಾಣಿಸಿ ಕೊಮರಯ್ಯನ ಬಗ್ಗೆ ಸತ್ಯವನ್ನ ತಿಳಿಸ್ತಾನೆ. ಆದ್ರೂ ಅವರಿಬ್ರು ಕೊಮರಯ್ಯ ಅಂತವನು ಅವನೇ ಕವಿತಾಗೆ ಆ ರೀತಿ ಮಾಡಿದ್ದು ಅನ್ನೋದನ್ನ ನಂಬಲ್ಲ. ಅದಕ್ಕೆ ಜಂಗಯ್ಯ ಒಂದು ಫ್ಲಾಶ್ ಬ್ಯಾಕ್ ಹೇಳ್ತಾನೆ. 15 ವರ್ಷದ ಹಿಂದೆ ಕೊಮರಯ್ಯ ಅವನ ಮಾವನ ಜೊತೆಗೇನೆ ಇರ್ತಿದ್ದ. ಅವನ ಮಾವ ದೊಡ್ಡ ಮಂತ್ರವಾದಿಯಾಗಿದ್ದ. ಆ ಟೈಮಲ್ಲಿ ಕೊಮರಯ್ಯನಿಗೆ ಅವನ ಕ್ಲಾಸ್ಮೇಟ್ ಮೇಲೆ ಲವ್ ಆಗತ್ತೆ. ಅವಳ ಹಿಂದೆನೆ ಸುತ್ತಾ ಇರ್ತಾನೆ. ಅವಳಿಗೆ ಸುಮಾರು ಸಲ ಪ್ರಪೋಸ್ ಕೂಡ ಮಾಡಿರ್ತಾನೆ. ಈವನ್ ಅವಳಿಗೂ ಇವನ ಮೇಲೆ ಫೀಲಿಂಗ್ಸ್ ಇರೋ ಹಾಗೆ ಕಾಣಿಸ್ತಾ ಇರುತ್ತೆ. ಒಂದಿನ ಅವರಿಬ್ರು ಕಲ್ಯಾಣಿ ಪಕ್ಕದಲ್ಲಿ ಮೀಟ್ ಆಗಿರ್ತಾರೆ. ಆಗಲೇ ಅವಳ ಅಪ್ಪನ ಜನ ಬಂದು ಇಬ್ಬರಿಗೂ ಬೈತಾನೆ. ಆಗ ಭಯದಿಂದ ಅವಳು ಎಲ್ಲಾ ತಪ್ಪನ್ನ ಕೊಮರಯ್ಯನ ಮೇಲೆ ಹಾಕ್ತಾಳೆ. ಅವನೇ ಬಲವಂತವಾಗಿ ತಗೊಂಡು ಬಂದ ಅಂತ ಹೇಳಿ ಸಿಕ್ಕಾಕಿಸ್ತಾಳೆ. ಹಾಗಾಗಿ ಕೊಮರಯ್ಯನನ್ನ ಸ್ಕೂಲಿಂದಾನೇ ಓಡಿಸಲಾಗತ್ತೆ. ಅದೇ ಮಾರನೇ ದಿನ ಕೊಮರಯ್ಯ ಸ್ಕೂಲ್ ಹತ್ರ ಹೋಗಿ ಮತ್ತೆ ಅವಳನ್ನ ಮೀಟ್ ಆಗೋಣ ಅಂತ ನೋಡಿದ್ರೆ ಅವಳು ಮತ್ತೊಬ್ಬನ ಜೊತೆ ಆರಾಮಾಗಿ ಕಾಲ ಕಳೀತಾ ಇರ್ತಾಳೆ. ಆ ಹುಡುಗಿ ಮತ್ಯಾರು ಅಲ್ಲ, ಸತ್ತೋಗಿರೋ ಕವಿತಾ ಆಗಿರ್ತಾಳೆ. ಇದರಿಂದ ಕೊಮರಯ್ಯನಿಗೆ ತುಂಬಾನೇ ಬೇಜಾರಾಗತ್ತೆ. ಆಗ ಮಾವನ ಜೊತೆಗೆ ಸೇರಿ ಮಾಟ ಮಂತ್ರವನ್ನ ಮಾವನಿಂದ ಕಲಿತುಕೊಳ್ತಾನೆ.
ಆ ದಿನ ಕವಿತಾ ಗಂಡನ ಜೊತೆಯಲ್ಲಿ ಬಂದಾಗ ಕೊಮರಯ್ಯನ ಆಟೋದಲ್ಲೇ ಕೂತ್ಕೊಂಡು ಹೋಗಿರ್ತಾಳೆ. ಅವಳು ಗಂಡನ ಜೊತೆಯಲ್ಲಿ ಖುಷಿಯಿಂದ ಇರೋದು ಕಂಡು ಅವನಿಗೆ ತುಂಬಾನೇ ಕೋಪ ಬರ್ತಾ ಇತ್ತು. ಅವಳು ಆಟೋದಿಂದ ಇಳಿಯುವಾಗ ಸೀರೆ ಇವನ ಆಟೋಗೆ ಸಿಕ್ಕಿ ಹರಿದು ಹೋಗಿತ್ತು. ಹಾಗೆ ಅವಳು ಬರಿಗಾಲಲ್ಲಿ ಕೆಸರ ಮೇಲೆ ಕಾಲಿಟ್ಟು ಕಾಲು ಕೆಸರಾದಾಗ ಅದನ್ನು ಇವನ ಆಟೋಗೆ ಮೆತ್ತಿರ್ತಾಳೆ. ಇದೆಲ್ಲ ಅವನಿಗೆ ಅವಳ ಮೇಲೆ ಪ್ರಯೋಗ ಮಾಡೋಕೆ ಸಹಾಯ ಆಗತ್ತೆ. ಕವಿತಾ ಮಾರ್ಕೆಟ್ಗೆ ಹೋದಾಗ ದೇವಸ್ಥಾನಕ್ಕೆ ಹೋದಾಗ್ಲೆಲ್ಲ ಅವಳನ್ನ ಫಾಲೋ ಮಾಡ್ತಿರ್ತಾನೆ. ಅವಳನ್ನ ಕಂಡು ಸೈಕೋ ತರ ಆಡ್ತಿರ್ತಾನೆ. ಇನ್ನು ಜಂಗಯ್ಯ ಹೇಳ್ತಾನೆ, ಕೊಮರಯ್ಯ ಬರೀ ಒಂದೇ ಕೊಲೆ ಮಾಡಿಲ್ಲ, ಸರಪಂಚನ ಹಾಗೂ ನೀರು ಬಿಡ್ತಿದ್ದವನನ್ನ ಕೊಂದಿದ್ದು ಕೂಡ ಕೊಮರಯ್ಯನೇ ಅಂತ. ಅವರಿಬ್ಬರನ್ನ ಕೊಂದಿದ್ದಕ್ಕೆ ಒಂದು ನ್ಯಾಯ ಇದೆ, ಆದ್ರೆ ಈ ಪ್ರೆಗ್ನೆಂಟ್ ಮಹಿಳೆಯನ್ನ ಕೊಂದಿದ್ದು ತಪ್ಪು ಅಂತ ಜಂಗಯ್ಯ ಹೇಳ್ತಾನೆ. ಹಾಗೂ ಕೊನೆಯದಾಗಿ ತಲೆ ಹಾಳಾಗೋ ಹಾಗೆ ಒಂದು ಸತ್ಯವನ್ನ ಹೇಳ್ತಾನೆ. ಅದೇನೆಂದ್ರೆ ಕೊಮರಯ್ಯ ಇನ್ನು ಸತ್ತೇ ಇಲ್ಲ ಅನ್ನೋದು. ಯಾಕೆಂದ್ರೆ ಆ ದಿನ ರಾತ್ರಿ ಹೊಡೆದಾಟ ಆದಾಗ ಕೊಮರಯ್ಯ ಮಲ್ಲಿಯನ್ನ ಚಿತೆಗೆ ತಳ್ಳಿ ತಾನು ಅಲ್ಲಿಂದ ತಪ್ಪಿಸಿಕೊಂಡು ಓಡಿರ್ತಾನೆ. ಈ ವಿಷಯ ಜಂಗಯ್ಯನಿಗೆ ಮಲ್ಲಿಯ ಎಲುಬು ಹಾಗೆ ಅವನ ಮಗನ ರಕ್ತವನ್ನ ಮ್ಯಾಚ್ ಮಾಡಿಸಿದಾಗ DNA ಟೆಸ್ಟ್ ಅಲ್ಲಿ ಗೊತ್ತಾಗಿರುತ್ತೆ ಆ ಚಿತೆಯಲ್ಲಿ ಕವಿತಾನ ಜೊತೆಗೆ ಸುಟ್ಟು ಹೋಗಿದ್ದು ಮಲ್ಲಿ ಅಂತ. ಇದಾಗಿ ಸುಮಾರು ತಿಂಗಳು ಕಳೆದಿರುತ್ತೆ. ಕೊಮರಯ್ಯ ಕೇರಳದಲ್ಲಿ ಜೀವನ ಮಾಡ್ತಾ ಇರ್ತಾನೆ. ಆದ್ರೆ ಅಲ್ಲಿ ತಲೆಗೆ ಹುಳ ಬಿಡೋ ವಿಷಯ ಏನಂದ್ರೆ ಅವನ ಧರ್ಮಪತ್ನಿಯಾಗಿ ಸತ್ತೋಗಿದ್ದ ಕವಿತಾನೇ ಇರ್ತಾಳೆ. ಅಂದ್ರೆ ಪ್ರೀತಿಸಿದ ಹುಡುಗಿಗಾಗಿ ಕೊಮರಯ್ಯ ಇಂತಹ ಸಾಹಸ ಮಾಡಿರಬಹುದು ಅನ್ನೋದು ನಮಗೆ ಗೊತ್ತಾಗತ್ತೆ. ಆದ್ರೆ ಹೇಗ್ ಮಾಡ್ದ, ಇಂತಹ ಬ್ಲ್ಯಾಕ್ ಮ್ಯಾಜಿಕ್ ಅನ್ನ ಅವನು ಕಲ್ತಿದ್ದಾದ್ರೂ ಯಾರಿಂದ ಅನ್ನೋದೇ ಯೋಚನೆ ಮಾಡ್ಬೇಕಾಗಿರೋ ವಿಷಯ.